ಈ ಪ್ರೊಜೆಕ್ಷನ್ ಅಂತೀವಿ ನಾವು. ಈ ಪ್ರೊಜೆಕ್ಷನ್ನು ಒಂದು ಕಲ್ಪನೆ, ನಮ್ಮ ನಾವು ಇದು ಅಂತ ಕಲ್ಪಿಸ್ಕೊಂಡ್ರು. ಇದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್. ಇದು ಗಮನಿಸಿ ನೋಡೋಣ. ನಮ್ಮನ್ನು ರಕ್ಷಿಸ್ಕೊಳ್ಳೋದಕ್ಕೆ ಇದು ನಾವು ಮಾಡೋದು. ಇದಕ್ಕೆ ಲ್ಯಾಕ್ ಆಫ್ ಸೆಲ್ಫ್ ರಿಫ್ಲೆಕ್ಷನ್ ಈ ಥರ ಮಾಡಿಸುತ್ತೆ. ನಮ್ಮಲ್ಲಿ ಎರಡು ಗಮನಿಸಿ, ಒಂದು ಮಾಯೆ, ಒಂದು ಸತ್ಯ. ಎರಡೂ ಜೊತೆಲೇ ಇದೆ. ಕಾನ್ಷಿಯಸ್ ಅನ್ಕಾನ್ಷಿಯಸ್ ಇಸ್ ಟುಗೆದರ್, ಎಕ್ಸಿಸ್ಟಿಂಗ್ ಟುಗೆದರ್, ಎರಡೂ ಜೊತೆಲೇ ಇದೆ. ನಮಗೆ ಇದೆರಡರ ನಿತ್ಯ ಮತ್ತು ಅನಿತ್ಯದ ವ್ಯತ್ಯಾಸ ತಿಳಿಯೋದೇನೆ ಸ್ವಲ್ಪ ಸೆನ್ಸಿಟಿವ್ ಆಗಿ ವಿವೇಕದಲ್ಲಿದ್ದರೆ ಮಾತ್ರ ಗೊತ್ತಾಗೋದು. ಇಲ್ಲದಿದ್ದರೆ ನಾವು ಪೂರ್ತಿ ಮಾಯೆ ಮುಚ್ಕೊಂಡ್ಬಿಟ್ಟಿರುತ್ತೆ. ನಮಗೆ ಸತ್ಯ ಗೊತ್ತೇ ಇಲ್ಲ. ಅದೇ ಸತ್ಯ ಅಂತ ನಾವು ಇಂಟರ್ಪ್ರಿಟ್ ಮಾಡ್ತೀವಿ, ಅದೇ ಸತ್ಯ ಅಂತ ನಾವು ತಿಳ್ಕೊಂಬಿಟ್ಟಿರ್ತೀವಿ, ಮುಳುಗೋಗಿರ್ತೀವಿ ಅದರಲ್ಲಿ. ಆವಾಗ ನಾವು ಏನು ಮಾಡ್ತಾ ಇದ್ದೀವಿ, ಎಲ್ಲನೂ ನಮ್ಮ ಅಹಂಕಾರನ ಅದು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಡಿಫೆನ್ಸ್ ಮೆಕ್ಯಾನಿಸಮ್. ಆದರೆ ನಮಗೆ ಗೊತ್ತಿರಲ್ಲ, ಅದು ನಾವು ಮಾಡ್ತಾ ಇರ್ತೀವಿ. ನಮ್ಗೆ ಇದೊಂದು ಯಾಕೆ ಡಿಫೆನ್ಸ್ ಬೇಕು ಅದಕ್ಕೆ ಅಂದರೆ, ಅದಕ್ಕೆ ಬೇರಿಲ್ಲ, ಅದಕ್ಕೆ ಬುಡ ಇಲ್ಲ, ಅದು ಭ್ರಮೆ, ಅದು ಸತ್ಯ ಅಲ್ಲ, ಅದು ಆ್ಯಕ್ಚುಲಿ ಇಟ್ ಈಸ್ ನಾನ್ ಎಕ್ಸಿಸ್ಟಿಂಗ್. ಅದಕ್ಕೆ ನಾವು ಡಿಫೆಂಡ್ ಮಾಡಲೇಬೇಕಾಗತ್ತೆ, ಇಲ್ಲದ್ರೆ ನಾವು ಬದುಕೋಕ್ಕೆ ಆಗಲ್ಲ. ಯಾವಾಗ ನಮಗೆ ಇದು ಸುಳ್ಳು ಅಂತ ಗೊತ್ತಾಗತ್ತೋ, ಇದು ಬರೀ ಮಾಯೆ, ಇದು ನೆರಳು ಅಂತ ಬೆಳಕಾಕೊಂಡು ನೋಡ್ತೀವೋ, ಧ್ಯಾನ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಆವಾಗ ಮಾತ್ರ ಇದರಿಂದ ಬಿಡುಗಡೆ ಆಗೋದು. ಆಗ ಪ್ರೊಜೆಕ್ಷನ್ ಬೇಕಿಲ್ಲ. ಸೆಲ್ಫ್ ನಮಗೆ ಏನು ಅಂತ ಗೊತ್ತಾಗದಾಗ ಅದು ರಿಫ್ಲೆಕ್ಟ್ ಆಗೋಕ್ಕೆ ಶುರು ಆಗುತ್ತೆ. ಯಾರಿಗೆ ನಿಜವಾದ ಟ್ರೂ ಸೆಲ್ಫ್ ರಿಫ್ಲೆಕ್ಷನ್ ಯಾರಿಗೆ ಗೊತ್ತಿದೆ ಅವರಿಗೆ ಈ ಅವಶ್ಯಕತೆ ಬೇಕಾಗಲ್ಲ, ಪ್ರೊಜೆಕ್ಷನ್ ಬೇಕಾಗಲ್ಲ. ಯಾಕೆಂದರೆ ಇಲ್ಲಿ ಬೇರಿದೆ, ಜೆನ್ಯೂನ್, ಒರಿಜಿನಲ್. ಈ ಕ್ವಾಲಿಟಿ ಹೊರಗೆ ಬಂದಾಗ ನಿಮ್ಮ ಲಕ್ಷಣವೇ ಬೇರೆ ಇರುತ್ತೆ. ಆಗ ಡಿಫೆಂಡ್ ಮಾಡಬೇಕಾಗಿಲ್ಲ, ಎಲ್ಲವನ್ನೂ ಆಕ್ಸೆಪ್ಟ್ ಮಾಡ್ತೀರ. ಡಿಫೆಂಡ್ ಮೆಕ್ಯಾನಿಸಮ್ ಬೇಕಿಲ್ಲ, ರಕ್ಷಣೆ ಇಲ್ಲ. ಯಾಕೆಂದರೆ ಈ ಒಳಗಡೆ ಸುರಕ್ಷಿತರು. ಅದು ಬೇರೆ ಬಿಟ್ಬಿಟ್ಟಿದೆ, ಅದು ಒಳಗಡೆ ಎಸೆನ್ಸ್ ಇದೆ. ಇದೆರಡರ ವ್ಯತ್ಯಾಸ ತುಂಬ ಇಂಪಾರ್ಟೆಂಟು.